Hallelujah.
ಬಸವಣ್ಣ ಹೇಳ್ರಿಪ್ಪ. ನನಗ ಅನ್ಸಾಕತೈತಿ ಮಂಗ್ಯಾನ ಆಡ್ಸವ್ರ. ಹೌದು, ಇವ್ರು ಹಾಡವ್ರಲ್ಲ ಇವ್ರು. ಹಾಡವ್ರನ್ನ ಕಾಡವ್ರನ್ನ ತಿನ್ನ ಹಾಡವ್ರನ್ನ ಕಾಡು ಮ್ಯಾರ ಹಾಡವ್ರಲ್ಲ ಇವ್ರು. ಖರೆ ರಾಮನ ಹೆಂಗಾರಿ ಮಾತಾಡ್ಲಿ ಬಿಡ್ಕರಿ ಅವ್ ಮತ್ತೊಬ್ಬನೆಲ್ಲ ಅಟ್ಯಾಕ್ ತರಾಸ್ ಮಾಡ್ಕೋತಾರ. ಬಸವಣ್ಣ 60 ಆಗ್ಯಾವ ನೋಡ್ರಿ ಅವಾಗ. ಬಸವಣ್ಣ ಏನ ಶ್ರೀರಾಮಚಂದ್ರ ಅಲ್ಲಿವೇನ್ ರಾಮಣ್ಣ ಅನ್ನಕ ಎಲ್ಲ ಏನೋ ಬಂದಿಲ್ಲ ನಮಗ ಎಲ್ಲ ಬಲ್ಲವಾಗಿ ನಿರಾಕ ಜಾಗನೂ ಇಲ್ಲ. ಇಲ್ಲ ಹೌದಿಲ್ಲ? ಅಟ್ಟ ಎಲ್ಲಿ ಡಂಗೆ ಅವ್ರ ತಡ್ದಾಗ ಅವ್ರ ಹಿಡ್ಕಲ್ದವ್ರ ಹಂಗ ಪೌಣ್ಯಾರ ಆಗ್ಬೇಕಾರ ಹೆಂಗ ಅದೆಲ್ಲ ರಗಳೆ ಹಾಕ್ಬೇಕೈತಿ. ನಮ್ ಪೌಣ್ಯ ತನ್ನಿದ್ದನ ಬರ್ತೈತಿ ಖರೆ ಇದೆ. ಆದ್ರ ನಾ ಹಾಗೇನ ತಂದು ಹೇಳಾಕತ್ತಿಲ್ಲ. ಯಾಕಂದ್ರ ರಾಯಪ್ಪನ ಅಂದ್ರ ಸುಮಾರು ಆಕೈತಿ. ರಾಯಪ್ಪ ಮಾಮ ಅನ್ಬೇಕು ನಾನು ಅನ್ಬೇಕಿಲ್ರಿ. ಯಾಕ ಇವ್ರಿಗೆ ಅಂದ್ರೆ ನಿನಗೆ ಚುಸ್ತ ಇಲ್ಲ ನಾ ಅನ್ನೋದಿಲ್ರಿ ಅದನ್ನ. ನಿನಗೆ ಚುಸ್ತ ಅದ. ನೀವೇನು ಹೊಡಿತೀರಿ ಹೊಡ್ರಿ ಆ ಕಡೆ. ರಾಮಣ್ಣ ವಿಷಯ ದಯವಿಟ್ಟು ಹೇಳ್ತನು. ನೀ ಮಾತಾಡ್ತಕ್ಕಂತ ಲೈನ್ ಅಲ್ಲ. ನಾ ಏನ್ ಪದವಿ ಕೊಟ್ಟ ನೀ 6 ಶಾಸ್ತ್ರ 18 ಪುರಾಣ 4 ವೇದ 9 ಕಂಡ ಎಲ್ಲಾನು ಇವನಟ್ಟ ಸ್ವಲ್ಪ ಅಧ್ಯಯನ ಮಾಡ್ಯಾರ. ಆದ್ರೂ ನಮ್ಮ ಬರ್ಲಂತ ಮನುಷ್ಯರಿಗೆ ಯಾವ ಹಾಕಬೇಕು ಅನ್ನೋದು ನಿಮಗ್ ಗೊತ್ತಬೇಕು ಅಷ್ಟ. ಇಷ್ಟ ಮಾರ್ತಾನ ಖರೇನು ರಾಮಗ ಮತ್ ಸೀತಾನ ಕಳ್ಕೊಂಡಿದ್ದ ಕರೆಕ ಅಲ್ಲಿ ಹೋಗಿ ಮಾತು ಹನುಮಂತ ಸೋದ್ ಮಾಡಿಕೊಡ್ತಾನ. ಕಡೆಗೆ ಮಾತ್ ನೀನ ಸೋದ್ ಮಾಡಿಕೊಡ್ಬೇಕು ಮಾತು. ಅವ್ ಅಂದ್ರ ಮಾತ್ ಹೆಂಗ ಹಾಕತ್ತಂದ್ರ ರಾಗಪ್ಪನ ಅದ. ಹೌದು, ಮಾತು ಹಂಗೆ ಮತ್ತೆ ಸಲಕೆಗೆ ಅದೇ ಇದೇ ಬಂದ ಹಾದು ಹೋಗಿರುವುದು ಸರ್ವಜ್ಞ ಅಂದ್ರೆ ಅದನ್ನ ನೋಡ್ಕೊತ ಕೂತಿರ್ತೈತೆ ಅದ ಹಂಗ. ನಿಂದೇನು ತಪ್ಪಲ್ಲ. ನಿನ್ನ ಒಳಗೆ ಬರಾಕತ್ತಾಳ ಇದು ಲಕ್ಷ್ಮಿ ಅದ್ರ ಕಾಡಾಕತ್ತಾಳ ನಿನ್ನ ಅಕ್ಕಿ. ಅಲ್ಲೇ ವಿಚಾರ ಮಾಡ್ಬೇಕು ಅವ್ರು. ನಿನಗೊಂದು ಹೇಳ್ತರು 20 ವರ್ಷರೇ ಕುಸ್ತಿ ಹಿಡಿ. ನಾನು 30 ವರ್ಷ ನೋಡ. ನಾ ಹುಟ್ಟಿದ ಇಂತ್ರ ಇದ್ರಾಗನ ಅದನಿ. ಅದಕ್ಕೆ ಹೇಳ್ಯಾರ ಅವ್ರು ನಿನ್ನ ಒಳಗ ನೀನು ತಿಳಿದ ನೋಡನ್ನ. ಹೌದು, ಅಲ್ಲಿ ತಿಳಿಬೇಕಾಗೈತಿ. ನಾ ನೀ ಮಾತಾಡೋದಿಲ್ಲ ಇಲ್ಲಿ. ನಾನು ನೋಡಿದಾರನೆ ನನ್ನ ಮಾತಾಡುವಂತ ಮಾತು ಎಲ್ಲಿಗೆ ಹೋಗಿ ಮುಟ್ತೈತೆ ಅದನ್ನ ತಿಳ್ಕೊಂಬದಲ್ಲ. ನೀನು ಏನು ಮಾತಾಡಿದಪ್ಪ ಅಂತ ಕೇಳಿ ನೀನು ಎಲ್ಲಾನು ಬಿಡಿಸ್ತಾನ. ಹೌದು, ಸ್ಟೋರಿ ಮಾರುತಿ ಗೊತ್ತಿಲ್ಲ. ನಿನಗ ಏನ ಮಾರುತಿ ಗೊತ್ತಿಲ್ಲ ಅನ್ನೋದು ನಿನಗಟ್ಟು ಗೊತ್ತಾಗಿ ಸಾಕಲ್ಲ. ಹೌದ್ರಿಪ್ಪ. ಇಲ್ಲಿ ಕುಂತ ಅಂತ ಅವ್ರಿಗೆ ಗೊತ್ತಿಲ್ಲ. ಇಲ್ಲ ಮಾರುತಿಗೆಲ್ಲ ಗೊತ್ತೈತೆ ಅನ್ನೋದು ಎಲ್ಲಾರಿಗೂ ಗೊತ್ತೈತಿ. ಆಗ ನಿನಗೂ ಹಬ್ಬಕ್ಕೆ ತಿಳ್ಕೊಂಡಿಲ್ಲ. 20 ವರ್ಷ ನಾನು ನಿಂಬಲ್ಲಿ ಹೆಂಗಾರ ಹಾಡಿಕೆ ಮಾಡಿದ್ನಿ ಗೊತ್ತಿರ್ಲಕ್ಕ. ಮಾಡ್ಯಾರ ಹೇಳ್ರಲ್ಲ ಎಲ್ಲಾರ ಮುಂದೆ ಹೇಳ್ಯಾರಲ್ಲ ಅವ್ರು. ಹೇಳ್ಯಾರ ಅವ್ರ ಎಲ್ಲಾರ ಮುಂದೆ. ಅವ್ ಏನು ಗೊತ್ತಿಲ್ಲ. ಸುಮ್ ಸರ್ಗಳು ಹೇಳ್ತಾರ, ಫೋನ್ ಹಚ್ಚಿ ಕೇಳ್ತಾನ. ಹೌದು, ಇರ್ತಕ್ಕಂತ ಅದ್ರಾಗ ಸ್ವಲ್ಪ ಮರಿತಾನ, ಸ್ವಲ್ಪ ಹೇಳ್ತಾನ. ಇಲ್ಲೇ ಇದ್ದಟ ತೋಡ್ಕೊಳ್ಳೋರು ನಾವು ಎಲ್ಲಿ ಫೋನ್ ಹಚ್ಚಂಗಿಲ್ಲ ನಾವು. ನಿನಗೊಂದು ಮಾತು ಹೇಳ್ತು. ಒಬ್ರು 7 ಮಂದಿ ಅದಾರ, ಒಬ್ರು 3 ಮಂದಿ ಅಂದಾರ, ಒಬ್ರು ಏನ 4 ಮಂದಿ ಅದಾರ. ಒಬ್ಬ ಅದಾನ ಸಡ್ ಹೊಡೆದ್ ಹೇಳ್ತಾನ. ನಿನ್ನ ಪವರ್ ಇದ್ರವ ಇದಕ್ಕೆ ಹೆಂಗ್ ಮಾಡ್ಬೇಕ್ರಿ? ಈ ಗೋವಿಂದ ಪವರ್ ಇದ್ರವ ಒಬ್ಬ ದೈತೋನ ಅಂತ ಸಿದ್ಧ ಮಾಡಿಕೊಡ್ತಾನ. ಇಲ್ರಿ ಗೋರಿಗೆ ನೋಡ್ರಿ ಅಂತ ಅವ್ರಿಗೆ ಕಷ್ಟ ಯಾಕೆ ಬರ್ತದ? ನಿನ್ನ ಪವರ್ ಇದ್ರೆ ಕಷ್ಟ ಯಾಕೆ ಬಂದೈತೆ ಅನ್ನೋದು. ಇಲ್ಲ ರೀ ಅಟ್ ಗೋಮಿ ಹೋಗ್ಬೇಡ್ರಿ ನೀವು. ಹಲುಮಾಲಿಕೆ ಇದ್ನ ಸಾದಾ ತಿಳ್ಕೊಂಡ ನಾ ಹಾಡಿಕಂದ್ರ ಸಾದಾ ತಿಳ್ಕೊಂಡ ನಾವು. ಇಲ್ಲ ಆ ರಾಮನ ಹೆಂಗಾರಿ ಮಾತಾಡ್ತಾನ ಜಳಗಿನ ಭಾಳ ತ್ರಾಸ ಮಾಡ್ಕೋತಾನ. ಅದ್ ನನಗೆ ಚಿಂತೆ ಬಿದ್ದೈತಿ. ಬೇಡ್ರಿ ಅವನೇನ್ ಮಾಡ್ತೀರಿ ಪಾಪ. ಅದಕ್ಕೆ ಏನ್ ಕೊಡ್ತೈತಿ? ನೀನ್ ಹೊಟ್ಟಿಯಿಂದ ಕಂತ ಅದಕ್ಕೆ ಏನ್ ಕೊಡ್ತೈತಿ ಪಾಪ? ನಾ ಮಾತಾಡುದಿಲ್ಲ ಅಷ್ಟ. ಅದಕ್ಕ ಬಸವಣ್ಣ ಹೇಳ್ರಪ್ಪ. ಒಬ್ಬ ಕ್ಯೂಡ ಒಬ್ಬ ಮೂಕ ಅವ್ರ ದನ ಕಾಯ್ಕೊತ ಹೋಗಿರ್ತಾವ. ಅವ್ರ ಕೂಡಿಂದ ಹೇಳ್ಯಾರ, ನೀವು ಕ್ಯೂಡಿಂದ ಎಲ್ಲಿ ಗೊತ್ತಿ ಕುಡ್ತಿರ್ ಕೊಡ್ರಿ ಅಂದ್ರ ಅವ್ರು ಹೆಂಗ ಹೇಳ್ತಾರಪ್ಪ ಅಂತ ಕೇಳಿದ್ರ ಹೌದು ನಿಮಗೊಂದು ಮಾತು ಹೇಳ್ತಾರ. ಮಾತ್ ಯಾವ ಹುಡಿಸ್ತಾನಲ್ಲ ಅದಕ್ಕೆ ಮಾತ್ ಮಾರಂದ್ರ ಅವ್ರು. ಏನ್ರಿಪ್ಪ? ಪುರಾಣ ಪುಂಡ್ರಕೋಟ ಶಾಸ್ತ್ರಕ್ಕ ಶಸ್ತ್ರ ಮುಖ ಕಂಡು ಅಟ್ಟ ಮಾತಾಡೋದತ್ತಿಲ್ಲಿ. ಮತ್ ಮುಂದಿಂದ ಆಟ ಹಚ್ಚಿದೆ ನಮಗಳ ಇಲ್ಲಿ. ನೀವೆಲ್ಲ ಮಗಳ ಅಂದ್ರ ಕರೆ ಇಪ್ರಿತ್ ಬರ್ತಾವ. ಮಗಳ ಅಂದ್ರ ಸರಿಯಾಗಿ ಕೇಳೋಲ್ಲ. ಆಗದವ್ರು ಬೇರೆ ಕೇಳತ್ತಾರ ನೋಡಿ ಪೂಜಾರಿಗಳು. ಅದು ಕಾಸಿಲಿಂಗ ಪೂಜಾರಿಗಳು ಒಂದ್ ಮಾತು ಆಗ ಹೋದ್ರ ಅವ್ರ ಕಾಜಿ ಬೆಳಿಗ್ಗೆ ಅವ್ರ ಅಣ್ಣ ಒಂದಿಟ್ಟ ನೀ ಬಾ ಅಂದ. ಯಾಕ ನೀ ಪುರಾಣದಾಗ ನೀ ಮಾತಾಡುದಂದ್ರ ನಾ ಏನ್ ಮಾತಾಡೀನಿ ಏನ್ಯ ಶಿವರಾಯ ಮುತ್ಯ ಅಂದ್ರಲ್ಲ ಅಂದವ. ನಾ ಶಿವರಾಯ ಮುತ್ಯ ಅಂದಿಲ್ಲ ಅನ್ಯ ವಾಟ್ಸಪ್ ಅವ್ರ ತೆಗೆದ್ ನೋಡೋರ. ನಾ ಹಂಗ ಅಂದಿಲ್ಲ. ತಿಳುವಲ್ಲಿ ನಿಮಗ ಹಂಗ ತಿಳಿದೈತಿ. ಯಾಕಂದ್ರೆ ಕಂಟಿನ್ಯೂ ಹಾಡಿಕೆ ಮಾಡಿದ್ರು ಸ್ವಲ್ಪ ಮಾತುಗಳ ರಕ್ಷಣೆ ಆಗ್ತಿರ್ತಾವ ನಿಧಿಗೆಟ್ಟ ದನಿ ಬಿದ್ದು. ಆದ್ರೆ ನಿಮಗ ಹಂಗ ತಿಳಿದೈತಿ ಅನ್ಯ. ಹೌದು, ಅದಕ್ಕ ರಾಮಣ್ಣ ಅಂದವ ಏನ್ ಮಾಡೀನಿ ಕೈಲಾಸದಿಂದ ಬರೋ ಟೈಮ್ದಾಗ ಎಲ್ಲಿ ವಸ್ತಿ ಮಾಡಿದ ಅಮೋಕ್ಷದ ಎಲ್ಲಾರನು ಕರ್ಕೊಂಡ ಅಂತ ನಾ ಹೇಳಿನಿ. ಏನ್ರಿ ಮ್ಯಾಲ 7 ಲೋಕದವ ತಳಗದವ 14 ಲೋಕದೊಳಗ ತಪ ಲೋಕತ್ತಿ ಅಲ್ಲೇ ಮಾಡ್ಯಾನ. ಮತ್ತ ಅಲ್ಲೇನ್ ಮಾಡಿದ್ನ ನಮಸಿದ್ದ ಕೈಲಾಸದಾಗ ಏನ್ ಮಾಡಿದ ಇಲ್ಲಿ ಏನ್ ಮಾಡಿದ? ಮತ್ ಇಲ್ಲಿ ಬಂದ ಏನ್ ಮಾಡಿದ ಮಾಡ್ತೇ ಲೋಕದಾಗ ಇಲ್ಲಿ ಮತ್ತ ಕಲ್ಲ
ಹಾಸಿಗೆ ಮುಳ್ಳಗದ್ದಿ ನಿಮಗೊಂದು ಹೇಳ್ತನು, ನಾನು ಹಿಡ್ಕಲ್ ನಾ ಮಾತಾಡೋ ಮಾತು ಎಲ್ಲಿಟ್ಟು ಮಾತಾಡಕತ್ತಾನು ನೀ ಮೊದಲು ಜ್ಞಾನ ಮಾಡ್ಕೊ. ನನಗ ನೀ ಅಲ್ಲ ನಡಿತೈತಿ, ಆದ್ರೆ ನೀ ಜ್ಞಾನವಂತ. ಕಲ್ತಾವ್ರ ನೀ ಕಲಿತಾವ, ಓದಿದವ್ರ ಪುರಾಣ ಪಂಡಿತ್ರ ನಿನ್ನ ಬಾಯಿಲೆ ಬರಬೇಡ. ಇಲ್ಲ ಅವರು ಶಾನ್ಯಾರ ಅದಾರ. ನಿನಗ ಅದಕ್ಕನ್ಯ ಪುರಾಣ ಪುಂಡ್ರ ಕೊಟ್ಟತ್ತ ಯಾಕೆ ಹೇಳ್ಯ, ನಿನ್ನ ಪುರಾಣ ಕಾಡಾಕತ್ತಿತ್ತಲ್ಲ. ಹೌದ್ ಹೌದ್ರಿಪ್ಪ. ನಾನು ಅನ್ನೋ ಹಂಗನ್ನಿ ಈಗ ಹೇಳಿಕೆ ಹಾಕಿ ಪ್ರಶ್ನೆ ಮಾಡ್ತೀವಿ ನಾವು. ನಿನಗೆ ಅದೇನು ಬಗ್ಜಂಟ್ ಕೊಡ್ತತಿ ನಿನಗ ಅವ್ರು ಮಾರುತ್ತ ಅಂದತ್ತ ಸಾಲಿ ಕಲ್ತಿ ಆತ ಹೋಗಿನಿ ರಾಯಪ್ಪ ನಾವ ಹಾಲು ಮತ್ತದಾಗ ಹೇಳಿಕೆ ಹೆಸರಿಟ್ಟು ಮಾಡ್ತೀವಿ, ಪುರಾಣ ಹೆಸರಿಟ್ಟು. ಅದಕ್ಕೆ ನೀ ಎದ್ರಾಗ ಮಾಡಿದತ್ತ ಕೇಳಿದ ಅವ್ ಬ್ಯಾರೆ ತಿಳ್ಕೊಂಡು ನಾವು ಬರಕ್ಕಿಲ್ಲ, ಇದಕ್ಕೆ ಏನು ಗೊತ್ತಿಲ್ಲ ಹೆಸರಿಟ್ಟು ಮಾಡತ್ತದ. ಮಾತಾಡೋಲ್ಲಿ ಭಾಳ ಫರಕ್ ಆಕೈತಿ. ಅವ್ ತಲೆಗೆ ನಾವು ಒಂದು ಅವ್ ಏನ್ ತಿಳಿದತ್ ಹೇಳಿ ನೋನು ಕಾಸಿಲಿಂಗದ ನಾವು ಹಾಡವರ ದಿವಸ ಶಿವನಾಮ ಸ್ಮರಣೆನ ಮಾಡ್ತೀವಿ. ಹಂಗ ಈಜಿ ನಂಬುದಿಲ್ಲ ನಾವು ದೇವ್ರ ಅಂದಿವು. ಕಾಸಿಲಿಂಗನ ದೇವ್ರ ಸುಳ್ಳು ಮಾಡಕ್ ಬಂದಿಲ್ಲ. ನಮಗೇನ್ ಒಂದು ಹೇಳೋರ್ ಕೇಳೋರ್ ತಕ್ಕ ಹೋಗಿರಿ ನಿಮ್ಗೆ ಗೊತ್ತಿರ್ಬೇಕಾದು. ಅವನು ಸೇವನೆ ಮಾಡಕ್ ಬಂದ ಒಬ್ಬೊಬ್ರು ಏನ್ ಮಾಡಾಕತ್ತಾರ ಅಂದ್ರೆ ಇತ್ತಿತ್ಲಾಗ ದೇವ್ರ ಹೇಳೋರ ಬ್ರಹ್ಮ ಪಿಸಾಚ ತಂದ ಗಾಳಿ ಬರ್ತತಿ ನೋಡ್ರಿ, ದೇವ್ ಬರ್ತತಿ. ಹೌದ್, ಅದು 12 ವರ್ಷ ಒಂದು ಪಟ್ಟು ಇರ್ತತಿ. ಈಗ ಅದ ಅದು ಏನ್ ಮಾಡ್ತಪ್ಪ ಅಂತ ಕೇಳಿ ಬ್ರಹ್ಮ ಪಿಸಾಸಿ ದೇವ ತಂದು ಹೇಳ್ರ ಅದನ್ನ ಆಗ ನಾವು ಚೂಟಿ ಬಿಡ್ತೀವಿ, ಹೊರಗೆ ಹಾಕ್ತಿರಿ ನೀವು. ಅದು ದೇವತ್ತ ಹೇಳುದಿಲ್ಲ, ನಾನು ದೇವ್ರ ತಂದು ಹೇಳ್ತೈತಿ. ಹೌದ್, ನಾ ಕಾಶಿಲಿಂಗ ತಂದು ಹೇಳ್ತೈತಿ. ಹೇಳತ್ಲೆ ಮತ್ತಟ್ಟ 4 ಮಂದಿ ನಾವು ಕೇಳಾಕ್ ಹೋಗ್ತೀವಿ. ಹೌದ್, ಅಂತವ ಅದು ಭಗವಂತ ಜ್ಞಾನ ಕೊಟ್ಟನು ಗೊತ್ತಾಕೈತಿ. ನಾವು ದೇವರಶ್ಗಳಿಗೆ ದೇವರಿಗೆ ಅಲ್ಲ ಯಾಕೆ ಬಂದಿಲ್ಲ, ನಾವ್ಯಾರ್ರಿ ದೇವ್ರ ಅಲ್ಲ ಅವ್ರು. ನನಗ ಆಗಿರ್ತಕ್ಕಂತ ಘಟನೆ ಕಾಶಿಲಿಂಗ ಏನಂತ ಹೇಳಿಲ್ರಿ. ಹೌದ್, ಇವ್ರು ಹಾಡವ್ರಲ್ಲತ್ತ ಯಾಕೆ ಹೇಳ್ರಿ, ಕಾಡವ್ರ ನಮ್ಮನ ತಿಳಿದು ಅದನ್ನ ವರ್ಣನೆ ಮಾಡ್ಕೊಂಡು ಹೇಳಕ್ತಾನ. ಕಾಸಲಿಂಗ ಅಲ್ಲಿ ಹಂಗ ದೇವ್ರ ಇಲ್ಲೇ ದೇವ್ರ ಹೇಳೋರು ಬಂದಿರ್ತ. ನಾ ಕಾಲ್ ಬದ್ದ ಬಂದಿಲ್ರಿ ಪಾಪ ದೇವ್ರ. ಅವ್ರ ಕಾಲ್ ಬಿದ್ದು ಬಂಡಾರ ತಗೊಂಡ್ ಬಂದದೆ, ಅವ್ರ ಆಶೀರ್ವಾದ ತಗೊಂಡು ಬಂದದಿ. ನಾನು ಆಶೀರ್ವಾದ ತಗೊಂಡ ಬಂದಿದ್ದೆ. ಅವ್ರ ದೇವರ ಹೆಸರು ಅನ್ನೋದು ಗೊತ್ತಾಗಿರಕಿಲ್ಲ ನಮಗ. ಇಲ್ಲಿ ನೋಡ್ಲಿ ಹುಚ್ಚಿಗೆ ಹೂರ್ನಾ ಕೊಟ್ಟಿರ್ತಾರೆ ಕೈ ಆತಂದ. ಹೋಳಿಗೆ ಮಾಡೋದ್ ಲೇಟ್ ಹತ್ತಿ ಅಳಾಕೈತತ್ತ ಅದ್ ಹುಡುಗ್ರಿ. ತಾಯಿ ಅಳಾಕತ್ತತ್ಲೆ ಕಳ ಇದ್ರಲ್ಲ ಹಡದಿರ್ತಕ್ಕಂತ ಕರಗ್ತತಿ. ಅದ್ ಸಣ್ಣ ಹುಡುಗತ್ತ ಹುಚ್ಚತ್ತಾರ ಅದ. ಅದನ್ನ ಹೋಳಿಗೆ ಮಾಡಿ ಅದನ್ನ ಬಾಣ ಹಿಡಿದ್ರ ರಾತ್ರಿ ಬಾರ ಹಾಕೈತಿ. ಈಗ 10 ಮನಿಗೆ ನನ್ನ ಮಗ್ಗ ಯಾರಿಗ್ ಗೊತ್ತಿಲ್ಲ ಹಂಗ ಕುಡ್ತನ ತಂದ, ಗೊತ್ತಿಲ್ಲ ಹಂಗ ದೇವ್ರ ಮಾಡದಾಗಿಂದ ಹೂರ್ನ ತೆಗದ ಎತ್ತಿಂದ ಸುಮ್ಮ ಹೋಗಿ ಯಾರಿಗೆ ಹೇಳ್ಬೇಡತ್ತ. ಇದು ಬೇಡ ಅವ್ ಅಡಾಗ ಮಾಡ್ತಾರಲ್ಲ ಅಂತ ಕೊಡಂತ. ಅದಕ್ಕೆ ಮಹಾತ್ಮಾರಂದ್ರ ಹುಚ್ಚಿ ತಗೊಂಡ್ ಊರಿಗೆ ಹೋದ್ರ ಕಚ್ಚೆ ತಗೊಂಡ್ ಎದುರಿಗೆ ಬಂದಿರ್ತಾವ. ನಿಮಗ ನಾ ಕುದುರೆ ತಗೊಂಡ್ ಬರ್ದ್ರ ಕಚ್ಚೆ ತಗೊಂಡ್ ಬರ್ತೀನಿ ಇಲ್ಲಿ. ಅಂದ್ರೆ ಮದುವೆ ಕಾರ್ಯಕ್ರಮ ಕೆಡ್ಸಾಕ ಇವ್ರ ಹುಚ್ಚಿನ ತಗೊಂಡ್ ಹೊಂಟಿರತ್ತ, ಅವ್ರ ಕಚ್ಚನ್ ತಗೊಂಡ್ ಎದುರಿಗೆ ಬಂದಿರತ್ತ. ಹಿಂಗ ಆಕೈತ್ರಿ. ಮಾತು ಬಳಸೋದು ಬೇಡ. ಕುಬೇನ ಆದ್ರ ಹೇಳ, ನಾನು ಕುಬೆ ಆದ್ರ ಹೇಳ್ತಾನ. ಏನಪ್ಪಾ ನಮಗ ಗದ್ಲಿ ಹಿಡ್ದೈತಿ. ನನಗ ಮೊದಲ ಏನೇ ಮಾಸ್ತರ್ ಬರ್ಲಿಕ್ಕ ಬೇಡ್ಲಿ ನೀನು ಒಟ್ಟ ಬಿಡುದಿಲ್ಲ ಹೇಳಿ ಏನೇನ ಮಾಡ್ಕೋರಿ ಅತ್ ನಮ್ಮನ್ನ ಡಾಂಗೆ ಅವ್ರ ಪಾವಣ್ಯಾರ ತೋಟತನ ಹೇಳಾಕತ್ತಿಲ್ಲ, ಒಬ್ಬಶು ಮಾತಾಡುದಿಲ್ಲ. ಅವ್ರೆಲ್ಲಾರಿಗೂ ಭಗವಂತ ನನಗೆ ವಿದ್ಯಾ ಕೊಡ್ತಾನ ಅಟ್ಟು ಮಾತಾಡ್ತಾನ. ಹೌದ್, ಬೀರ್ ದೇವ್ರದ್ದು ಎಲ್ಲಿದ ತೆಗಿಲಿ ಸ್ಟೋರಿ. ಇನ್ ಅವ್ರನ್ನ ಕೇಳ್ರಿ. ನಿನಗೊಂದು ಮಾತು ಹೇಳ್ತಾನ, 4 ಮಂದಿ ಸುಳ್ಳವ್ರು. ಹೌದ್, ದೈತರು ಒಬ್ಬ ಬಂದ ಅಂತ ಹೇಳ್ತಾನ. ಇಂತ ಹೆಂಗ್ ಮಾಡುದಿಲ್ಲ. ಮೊದಲ ಕೈಲಾಸದಾಗ ಮಕ್ಕಳಿಲ್ಲದಾಗ ಬಸವನ ಬಂಜ್ ಅನ್ನೋ ಶಬ್ದ ಬಹಳ ಕಾಡ್ತತಿ ಹೆಣ್ಮಕ್ಳಿಗೆ. ಹೌದ್ರಿಪ್ಪ. ಬಂಜ್ ಅನ್ನುವಂತಾವ್ರಿ ಹೆಣ್ಮಕ್ಳಿಗೆ ಬಾಳ ಜೀವನ ಕಾಡ್ತತ್ರಿ. ಅದೇನ್ ಮತ್ತ ಅವ್ರ ಬಾಂದ್ರ ಅಂದ್ರೆ ಹೆಂಗ್ ಮಾತಾಡ್ತಾರ ಅವ್ರಿಗೆ ಗೊತ್ತಾಗಿರ್ತೈತಿ. ಅವ್ರ ಮನೆಯವ್ರು ಅಟ್ಟ ಬೇಡ್ರಿ, ನೆರೆಯವ್ರು ಸುದ್ದಿ ಹೋಗುದಿಲ್ಲ, ಮತ್ ಅಲ್ಲಿ ಬಂದ್ ಹಚ್ತಾರ ಅವ್ರ. ಮತ್ ಬೀರಾಪ್ ಹುಟ್ಟಬೇಕಾದ್ರೆ ಕಾರಣ ತಾಯಿ ಸೂರಮ್ಮದೇವಿ ಭರಮದೇವಿಗೆ ನಿಂದೇನ ಮಾತು ಯಾರ ಖಾಸ ಕಳುವಿ ನಾರಾಯಣಗೌಡ ಮಾವನಾಗಿರ್ತಕ್ಕಂಥ ಕಳುವಿ ನಾರಾಯಣಗೌಡ ಭರಮದೇವ್ರಿಗೆ ನಿಂದೇನ ಮಾತು ಆಡಿದಾಗ ಹೋಗಿ ಮನ್ಯಾಗ ಬಂದ ಸತಿಗೆ ಹೇಳಿದಾಗ ಸೂರಮ್ಮದೇವಿ ಹೋಗಿ ಮಗನ ಬೇಡ್ಕೊಂಡು ಬೀರಪ್ಪನ ಹಡದಾಳ. ಹೌದು, ಅವಾಗ ಅಲ್ಲಿ ಬೇಡ್ಕೊಟ್ಟ ಅಂದಾಗ ಒಂದು ಮಾತು ಹೇಳ ಬಸವಣ್ಣ. ಏನ್ರಿಪ್ಪ? ನಿನ್ನ ಹೊಟ್ಟಿಲೆ ನಿನ್ನ ಹಣಿಬಾರ್ದಾಗ ಮಕ್ಕಳಿಲ್ವಾ ಅಂದವ. ಅವಾಗ ಸೂರಮ್ಮದೇವಿ ಅಂತ ಭಗವಂತ ನೀ ಕುಡಿಲಿಕ್ಕ 3 ದಿವಸ ತಂಡ ನೀರ ಉಪಾಸಿಲ್ಲ ನಿನ್ನ ಮಠದಾಗ ಕೂತಾನೆ ಮಗನ ಸಂಬಂಧ. ಇದು 4ನೇ ದಿವಸಕ್ಕೆ ನಾನು ಮಾರಿ ನೋಡಕ್ ಹೋಗ್ಬೇಡ, ನಾನು ಹೆಣದ ಮಾರಿ ನೋಡ್ಬೇಕಾಕೈತಿ ಅಂದ್ರ. ಹೌದ್ರಿಪ್ಪ. ಹೌದಾ? ಅವಾಗ ಏನ್ ಮಾಡಿ ಪರಮಾತ್ಮ ದೇರ್ಕರ್ತ ನನ್ನ ಮಠದಾಗ ನನ್ನ ಕಾಜಿನ ಕಾಮಕ್ಕೆ ತಲೆ ಹೊಡ್ಕೊಂಡ್ ಸಾತ್ತ ಅಂದ್ರ ನನಗ್ ಯಾವತ್ತು ನಿಮಿತ್ ಉಳಿತೈತಿದ. ನನಗೆ ಬಟ್ಟ ಬರ್ತದೆ. ಬೇರೆದವ್ರು ಬೇಕಾದ ಕೊಡ್ತಕ್ಕಂತ ತಾಕತ್ ಪರಮಾತ್ಮಗದ. ಸೃಷ್ಟಿಕರ್ತಿ ಎಲ್ಲಾನು ಸೃಷ್ಟಿ ಮಾಡ್ಯಾನೆ, ಎಲ್ಲರಿಗೂ ಹೊಟ್ಟಿಗೆ ಹಾಕುವಂತದ್ದು ನನ್ನ ತಾಕೈತಿ. ಈ ಹೆಣ್ಮಗಳಿಗೆ ಕುಡ್ಲಿಕ್ಕೆ ಅದ ಕಾಡ್ತಾವ ಅಂತ ತಿಳ್ಕೊಂಡ ಏನ್ ಮಾಡ್ರಿಪ್ಪ? ಕುಡುವಾಗ ಒಂದು ಮಾತೇನು ಏನ್ರಿ?
ಅವ ತಾಯಿ ನಿನಗ ತಾಪ ಆಗತ್ತಾಗ್ಲಿ ಹೌದ್. ಊರಾಗೂ ಮಾತಾಡಕ್ತಾರ ಕೇರ್ಯಾಗ ಓಡಾಕ್ತಾರ ಗಂಡು ಮಾತಾಡಕ್ತಾನ ಹೌದ್. ನಿಂದೇನ್ ಮಾತ್ ಎಲ್ಲಾ ಕೇಳಿ ನಿನ್ ತಲೆ ಕಟ್ಟತ್ ಇಲ್ಲಿ ನೀ ಸಾಯಾಕ್ ಸಿದ್ಧವಾಗಿ ಬಂದದಿ ಹೌದ್. ನನ್ನ ಮಠದಾಗ ಮಾಡಬೇಡವಾ ನನ್ನ ಮಠದಾಗ ಒಟ್ಟ ಸಾಯ್ಬೇಡ ಹೌದ್. ನಿನಗ ಮಗನ ಕೊಡ್ತಾನ ನಂದೊಂದು ಮಾತು ಪಾಲ್ಸಂದಾನು ಯಾವ್ದ್ರಿ ಮಾತದು? ಎಷ್ಟು ನಿನಗ ಕಷ್ಟವಾಗಿ ಇಲ್ಲಿ ಬಂದಾಗಲ್ಲ ಕಡೆ ಕಾಲಕ್ಕ ನಿನ್ನ ಮಗಗೂ ಅಟ್ಟ ಕಾಡ್ತತ್ತ ನಾವು ಮುಂದ ನಿನ್ನ ಪಾವರದ್ರಿ ಈ ಮಾತು ನಿನಗೆ ಗೊತ್ತಿರ್ತದ ಹೇಳಿ ಸಭಾದಾಗ ಬಂದ ಇನ್ಯಾನ್ ಹೇಳ್ರಿ ಇನ್ ಹೇಳಿದ ಬಳಕೆ ಏನ್ ಹೇಳುದೈತಿ? ನಿನ್ನ ಪಾವರದ್ರಿ ಈ ಮಾತು ಗೊತ್ತಿತ್ತಂದ್ರ ನಾ ಹೇಳಿದ ಮೇಲೆ ಆದ್ರೂ ಹೌದ್ ಹೌದ್. ನಿನಗೆ ಎಷ್ಟು ಕಷ್ಟ ಬಂದ ಇಲ್ಲಿ ಬಂದಾಗಲ್ಲ ಅಟ್ಟ ನಿನ್ನ ಮಗಗೂ ಕಾಡ್ತತ್ತ ನಾನು ಹೌದ. ಅವಾಗ ಸೂರಮ್ ದೇವಿ ಅಂದ್ರ ಆಕಿ ಏನ್ರಿಪ್ಪ? ಫಲ ಹಾಕೊಂಡ ಹಂಗ ಹೋಗುದಿಲ್ಲ ಅಂದ್ರ ಆಕಿ. ಹಾ ಹಾ ಹಾ. ನಾನು ಜನ್ಮಕ್ಕೂ ಕಾಡ್ಬಾರ್ದು ನನ್ನ ಮಗುಗೂ ಕಾಡ್ಬಾರ್ದು ಅಂದ್ರ ಆಕಿ. ಕಾಡಿದ್ರು ಕೂಡ ಕಡಿಗೊಮ್ಮೆ ಬಂದು ಕೈ ಹಿಡಿಬೇಕು. ಕೈ ಹಿಡಿಬೇಕು ಜಗದಾಗ ಜಗ ಬೆಳಗುವಂತ ಮಗ ಆಗಿರ್ಬೇಕು, ಹಳ್ಳಿ ಹುಟ್ಟಿರ್ಬೇಕು. ಅವಾಗ ಪರಮಾತ್ಮ ಅಂದ ಏನ್ರಿಪ್ಪ? ನಡೀತಾ ಇಟ್ಟೆವ ಗಟ್ಟಿ ಹಾಕಿ ನನಗ ಇದನ್ನ ಮಾಡಾಕತ್ತದಲ್ಲ ಹೌದ್ ಹೌದ್ರಿಪ್ಪ. ನನ್ನ ಕೈಯಾಕ ಯಾವಾಗ ವಚನ ತಗೋಕತ್ತದಲ್ಲ ಯಾವಾಗ ಬರ್ತೈತೆ ಅವಾಗ ನೆನೆ ಅಂದನು ಬಂದ ಏನು ಹಿಂದ ಕಲ್ಲಾಗಿ ಕೂತಾನೋ ಅಡಿಗೆ ಮಾಡಿದ್ರಾಗ ಮುಂದೆ ಜಗಲಿ ಮೇಲೆ ಕೂತಾನು ನಿನ್ನ ಪಾವರ್ದ್ರಿ ಹೇಳ ಗೊಮ್ಮಿಗೆ ಬಿತ್ತರಿ ದೇಶ. ಪಂಚಾಮೃತ ಅಡಿಗೆ ಮಾಡಿ ನೆನಸ್ಕೊಂಡಳ ಆಕಿ. ಹೌದ್. ನನ್ನ ಮಗನ ಆರ್ಯಾಣದಾಗ ಏನೂ ಆಗಬಾರ್ದಂಗ ಕಾವಲ ಮಾಡಿದ ಹೌದ. ಅವಾಗ ಪರಮಾತ್ಮ ಸಾಕ್ಷಾತ್ ಬಂದಿದ ಆಕಿ ಮನೆಗೆ. ಹೌದ್. ಬೆನ್ನು ಹತ್ತಿ ವಾದ ಹೌದ್. ಬೆನ್ನು ಹತ್ತಿ ವಾದ ಅವಾಗ ಅಳಾಕತ್ತದ ಜಂತುಪ್ಪ ಮ್ಯಾಲ ಗೂಡುಗಟ್ಟಾನ. ಹೌದ್. ಮ್ಯಾಲು ಏರ್ಬಾರ್ದಂಗ ರೆಕ್ಕ ಚೋಳಿ ಇರಿಬಿ ಮುಖ್ಯಾನ. ಹೌದ್. ಅಕಸ್ಮಾತ್ ಬಿಸಿಲು ಬಿತ್ತತಿ ಏನ್ ಮಾಡ್ತಾನ? ನಾಗಪ್ಪ ಹಿಂಗ ಹೆಡಿ ತಕ್ಕೊಂಡ ಛೀ ಪರಮಾತ್ಮ ಹಂಗ ಮಾಡಾಕತ್ತಾನ ಅಲ್ಲಿ. ಹೌದ್ ಹೌದ್. ಅವ್ ಬ್ಯಾರೆ ಬ್ಯಾರೆ ಬಂದಿಲ್ಲ ಹೌದ್. ನಿನಗ ಹಂಗ ತಿಳಿದತ್ತಾರ. ಹೌದ್ ಹೌದ್ರಿಪ್ಪ. ಮತ್ತೊಂದು ಹಂಗ್ರಿ. ತಪ್ಪ ಲೋಕದಾಗ ತಪ್ಪ ಮಾಡಿಲ್ಲ ಇದನ್ನ ಯಾಕಂದ್ರ ಸಬಕ್ ತಪ್ಪ ಹೇಳ್ಬಾರ್ದು ನಾವು. ಹೌದ್ ಹೌದ್ರಿಪ್ಪ. ದೈವ ಕೊಟ್ಟ ತಪ್ಪ ಹೇಳ್ಬಾರ್ದ. ನನಗ್ ನೀ ತಪ್ಪ ಅಂದದಿ ಅಣ್ಣ ಹೌದ್. ನಾ ಒಪ್ಕೋತನ Correct. ಆದ್ರ ನೀ ಅನ್ನಬಾರ್ದ. ಹೌದ್. ಆಗ ತಪ್ಪ ಹನ್ನೆರಡು ಹಗಲ್ 12 ವರ್ಷ ತಪ್ಪ ಮಾಡಿ ಪರಮಾತ್ಮ ತಳ ಕಳಿಸಿ ಅಂತ ಅಂದ್ ಹಾಡ್ತಿರಿ ನೀವು ಹಾಡ್ಯಾರಲ್ಲ. ಹೇಳ್ತಾರಲ್ಲ ಮಧುಗೊಂಡ ಮಹಾರಾಜ ಅನ್ನೋದನ್ನ ಹೌದ್. ಮತ್ತಾಗ ತಪ್ಪ ಲೋಕ ತಪ್ಪ ಮಾಡ್ಬೇಕತ್ತವ ಹೌದ್ ಹೌದ್ರಿ. ಯಾವ ಲೋಕತ್ ಕರೆಕ್ಟ್ ಇರೋದನ್ನ ಹೌದ್. ಮುಂದಿನ ಸಂಧಿಗೆ ಹೇಳ್ತಾರಲ್ಲ. ಹೌದಿಲ್ಲ ಹೇಳ್ತಾರ. ಅದಕ್ಕ ಹಾಡ